ಸಮಾಜದಲ್ಲಿ ಮನುಷ್ಯನ ವ್ಯಕ್ತಿತ್ವ ಉಳಿಯಬೇಕು ಅಂದ್ರೆ ಯಾರೇ ಆಗ್ಲಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲೇಬೇಕು. ಅಶ್ವವೇಗ ನ್ಯೂಸ್ಗೆ ಕುಣಿಗಲ್ ಡಾಕ್ಟರ್ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಮನುಷ್ಯನ ವ್ಯಕ್ತಿತ್ವ ಉಳಿಯಬೇಕು ಅಂದ್ರೆ ಯಾರೇ ಆಗ್ಲಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲೇಬೇಕು. ಅಶ್ವವೇಗ ನ್ಯೂಸ್ಗೆ ಶಾಸಕ ಕುಣಿಗಲ್ ಡಾಕ್ಟರ್ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನೇ ನಮ್ಮ ಇತಿಹಾಸ ಸಂಸ್ಕೃತಿ ಅಂತ ಹೇಳುತ್ತೆ. ಸಿಎಂ ಸಿದ್ದರಾಮಯ್ಯ ಡಾಕ್ಟರ್ ರಂಗನಾಥ್ಗೆ ಪರೋಕ್ಷ ಟಾಂಗ್. ಸೂಕ್ತ ಸಮಯದ ವೇಳೆ ವರಿಷ್ಠರು ನಿರ್ಧಾರವನ್ನ ಮಾಡ್ತಾರೆ. ಪವರ್ ಫೈಟ್ ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕುಣಿಗಲ್ ಶಾಸಕರಾದಂತಹ ರಂಗನಾಥ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪವರ್ ಫೈಟ್ ಎಂಬ ವಿಚಾರ ಕೂಡ ನಡೀತಿದೆ. ಇವತ್ತು ಕೂಡ ಅಷ್ಟೇ ನೀವು DCM DK ಶಿವಕುಮಾರ್ ಅವ್ರಿಗೆ ಭೇಟಿ ಮಾಡಿದ್ರಿ. ಏನಾದ್ರೂ ಈ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿದ್ರೆ ಹೆಂಗೆ ಸರ್? ನಾವು ನಮ್ಮ ನಾಯಕರು ಮನೆಗೆ ಬರಕ್ಕೆ ಚರ್ಚೆಗಳು ಮಾಡೋಂಥದ್ದು ಏನಿಲ್ಲ. ಇವತ್ತು ನನಗೆ ಫೋನ್ ಮಾಡಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ನಾನು ಬರ್ತೀನಿ ಅಂತಂದ್ರು, ಅದಕ್ಕೆ ಬಂದಿದ್ದೆ ನಾನು. ಸರ್, ಹೈಕಮಾಂಡ್ ಮಟ್ಟದಲ್ಲಿ ಏನಾದ್ರು ಈಗ ಚರ್ಚೆ ಆಗ್ತಿದ್ಯಾ ಸದ್ಯದ ಮಟ್ಟಿಗೆ? ಅಂದ್ರೆ ಪವರ್ ಶೇರಿಂಗ್ ವಿಚಾರ ಆದ್ರೆ ಏನಾದ್ರು DCM ಅವರು ಡೆಲ್ಲಿಗೆ ಹೋಗ್ತಾರೆ, CM ಅವರು ಡೆಲ್ಲಿಗೆ ಹೋಗ್ತಾರೆ ಎಂಬ ವಿಚಾರ ಕೂಡ ಚರ್ಚೆ ಆಗ್ತಿದೆ. ಇದೇನಾದ್ರೂ ಸತ್ಯನಾ ಸರ್? ಕರೀತಾರ ಡೆಲ್ಲಿಗೆ? ನಿಮಗೆ ಸೂಕ್ತ ಸಮಯದಲ್ಲಿ ಸೂಕ್ತವಾದಂತ ನಿರ್ಧಾರಗಳನ್ನು ಕೊಡ್ತಾರೆ ಅಂತ ಹೇಳಬಲ್ಲ ನಾನು. ಸರ್, ಜೊತೆಗೆ ಈಗ ಸದ್ಯದ ಮಟ್ಟಿಗೆ ಕೂಡ ವೈರಲ್ ಆಗ್ತಿದೆ ವರ್ಡ್ ಎಂಬ ಒಂದು ಪದದಲ್ಲಿ ಇಬ್ರು ಕೂಡ ಟ್ವೀಟ್ ಮಾಡ್ತಿದ್ದಾರೆ. DCM ಅವರು ಟ್ವೀಟ್ ಮಾಡ್ತಿದ್ದಾರೆ, CM ಅವರು ಟ್ವೀಟ್ ಮಾಡ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಜನರಿಗೆ ಎಲ್ಲರಿಗೂ ಕೂಡ ಈಗ ಗೊತ್ತಿದೆ, ಇದು ಪವರ್ ಶೇರಿಂಗ್ ವಿಚಾರದಲ್ಲಿ CM ಅವರು ಮಾತು ಕೊಟ್ಟಿದ್ದಾರೆ ಅಂತ ಬಹಿರಂಗವಾಗಿ ವಿಶ್ವನಾಥ್ ಅವರು ಕೂಡ ಹೇಳಿದ್ರು. ವಿಶ್ವನಾಥ್ ಅವರು ಈ ರೀತಿ ಆದ್ಮೇಲೆ ಇವರು ವರ್ಡ್ ಅನ್ನೋ ಪದದಲ್ಲಿ ಈ ರೀತಿಯ ಟ್ವೀಟ್ ವಾರ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಜಗಳ ಬೀದಿ ಜಗಳ ಆಯ್ತಾ ಅಂತ? ಇಲ್ಲ ರೀ, ಇದು DCM ಸಾಹೇಬರು ಮತ್ತು CM ಅವರು ಪೂರಕವಾಗಿ ಮಾತಾಡ್ತಿರೋಂಥ ವಿಚಾರ. ಇವತ್ತು ಒಬ್ಬ ಮನುಷ್ಯನ ಒಂದು ವ್ಯಕ್ತಿತ್ವ ಉಳಿಬೇಕು ಅಂತ ಅದನ್ನು ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅನ್ನೋದನ್ನ ನಮ್ಮ ಇತಿಹಾಸ ಹೇಳಿದೆ, ನಮ್ಮ ಸಂಸ್ಕೃತಿ ಹೇಳಿದೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಏನ್ ಕೊಟ್ಟಿದ್ದಾರೆ ಮಾತು, ಅದನ್ನೆಲ್ಲ ಪರಿಪೂರ್ಣತೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನೊಬ್ಬ ಶಾಸಕನಾಗಿ ಅವ್ರ ಕೆಳಗಡೆ ಕೆಲಸ ಮಾಡಿರೋಂಥ ಒಂದು ಶಕ್ತಿಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಂತೆ ನಡೀತಾರೆ. ಸರ್, ಜೊತೆಗೆ ಈಗ ವೈರಲ್ ಆಗ್ತಿರೋದು ಏನಂದ್ರೆ CM ಅವರು 2.5 ವರ್ಷಕ್ಕೆ ಬಿಟ್ಕೊಡ್ತೀನಿ ಎಂಬ ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಮಾತು ಅನ್ನೋ ವಿಚಾರ ವೈರಲ್ ಆಗ್ತಿದೆ ಅಂತ ಕೆಲವೊಂದು ಪೋಸ್ಟ್ಗಳು ಕೂಡ ಹರಿದಾಡ್ತಿದೆ. ಇದಕ್ಕೆ ಏನಂತೀರಾ ಸರ್? ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಸರ್, ಜೊತೆಗೆ ರಾಜಣ್ಣ ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ ಏನಾದ್ರು ಸರ್ಕಾರವನ್ನು ಡಿಸಾಲ್ವ್ ಮಾಡ್ಲಿ, DK ಶಿವಕುಮಾರ್ ಅವ್ರಿಗೆ ಏನ್ KPCC ಅಧ್ಯಕ್ಷ ಇದ್ದಾರೆ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗೋಣ, ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ಅವ್ರು CM ಆಗ್ಲಿ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಏನಾದ್ರು CM ಬದಲಾವಣೆ ಆಗದೆ ಆದ್ರೆ ಪರಮೇಶ್ವರ್ ಆಗ್ಲಿ ಅಂತ ಕೂಡ ಇನ್ನೊಂದು ಹೇಳ್ತಿದ್ದಾರೆ ಸರ್. ಒಂದು ರಿಗಾರ್ಡಿಂಗ್ ಡಿಸಲ್ಯೂಷನ್ ಬಗ್ಗೆ, ಇವತ್ತು ಟ್ಯಾಕ್ಸ್ ಪೇಡ್ ಮನಿ ಇದೆ ಜನರದು, ಅದನ್ನೆಲ್ಲ ಅಷ್ಟು ಸುಲಭವಾಗಿ ನೀವು ಹಗುರವಾಗಿ ಹೇಳಿಕೆಗಳು ಕೊಡೋದು ಒಬ್ಬ ಹಿರಿಯ ರಾಜಕಾರಣಿಯಾಗಿ ಸಲ್ಲದು. ಸೊ ಹಾಗಾಗಿ ನಿಮ್ಗೆ ಇಚ್ಛಾ ಮನಸ ನಿಮ್ಗೆ ಬೇಕಾದಾಗ ಸರ್ಕಾರ ಜನರನ್ನ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸೋಂಥ ಕೆಲಸ ಮಾಡಿಕೊಡ್ದು. ಒಂದು ಇದೇನಾದರೂ ಇದ್ರೆ ಅದು ಹೈಕಮಾಂಡರ್ ನಿರ್ಧಾರ ತೆಗೆದುಕೊತಾರೆ. ನಾನೇನು ಹೇಳಿದ್ರು ಆಗೋದಿಲ್ಲ, ರಾಜಣ್ಣವ್ರು ಹೇಳಿದ್ರು ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ, ಬಲವಾಗಿದೆ. ಸೊ ಹಾಗಾಗಿ ಅದನ್ನು ಸೂಕ್ತವಾದ ನಿರ್ಧಾರ ಹೈಕಮಾಂಡರ್ ತೆಗೆದುಕೊತಾರೆ. ಅದನ್ನೇನು ತೆಗೆದುಕೊತಾರೆ ಅದರಂತೆ ನಾವೆಲ್ಲ ಶಿರಸ ವಹಿಸಿ ಪಾಲಿಸ್ತೇವೆ ಅಂತ ಇನ್ನೂ 10 ಸಲ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಸರ್, DCM ಅವರು ಈಗ CM ಆಗ್ತಾರೆ ಅನ್ನೋ ಭರವಸೆ ನಿಮಗಿದೆಯಾ? ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದಾಗಿತ್ತು ಕುಣಿಗಲ್ ಶಾಸಕ ರಂಗನಾಥ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.